ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಕ್ಷೇತ್ರಸ್ವಾಮಿಯಾದ ಹನುಮಂತನಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ಶುಕ್ರ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಇದು 31ನೇ ತಾರೀಕು ಆಗಸ್ಟು ಸಿಂಹ ರಾಶಿಗೆ ಪ್ರವೇಶ ಆಗುತ್ತೆ. 24ನೇ ತಾರೀಕು ಸೆಪ್ಟೆಂಬರ್ವರೆಗೂ ಕೂಡ ಶುಕ್ರ ಸಿಂಹ ರಾಶಿನಲ್ಲಿ ಇರ್ತಕ್ಕಂಥದ್ದು. ಇದು ಗೋಚಾರ ರೀತಿ ನೋಡ್ತಕ್ಕಂಥ ಫಲಗಳು. ಅಂತರ್ಭುಕ್ತಿನಲ್ಲಿ ಯಾರಿಗೆ ಶುಕ್ರ ನಡೆಯುತ್ತೆ ಅವರಿಗೆ ನಾವು ಹೇಳ್ತಕ್ಕಂಥ ಫಲ 20% ಅಪ್ಲೈ ಆಗುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿ ಇನ್ನೂ ಸ್ಟ್ರಾಂಗ್ ಆಗಿತ್ತು ಅಂದರೆ ಇನ್ನೂ ಸ್ಟ್ರಾಂಗಾಗಿ ಫಲ ವರ್ಕ್ ಆಗ್ತಕ್ಕಂಥದ್ದು. ವೀಕ್ಷಕರೇ, ಶುಕ್ರ ಶುಭಗ್ರಹ. ಸೊ ಅದು ಒಂದು ರೀತಿ ಒಳ್ಳೇದು ಮಾಡುತ್ತೆ, ಕಲಿಯುಗದಲ್ಲಿ ಮಾಡಲ್ಲ ಅಂತ ಹೇಳಲ್ಲ, ಆದರೆ ಅಷ್ಟೇ ಡೇಂಜರಸ್. ಏನಕ್ಕೆ ಅಂದರೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಕಾರಕಗಳು. ಶುಕ್ರನಿಗೆ ಲಕ್ಸುರೀಸ್ಗೆ ಕಾರಕ ಕೊಟ್ಟಿದ್ದಾರೆ. ಆಸೆ, ಲಕ್ಸುರಿಯಾಗಿರಬೇಕು ಲೈಫು. ಯಾರಿಗೆ ಈ ಶುಕ್ರ ದಶ ನಡೀತಕ್ಕಂಥದ್ದು ಆಸೆ ಜಾಸ್ತಿ ಆಗುತ್ತೆ, ಅಥವಾ ಭುಕ್ತಿ ಬಂದರೂ ಕೂಡ ಆ ಟೈಮಲ್ಲಿ ಆಸೆ ಜಾಸ್ತಿ ಆಗ್ತಕ್ಕಂಥದ್ದು. ಅಂತರ್ಭುಕ್ತಿ ಇತ್ತು ಅಂದರೆ ಸ್ಮಾಲ್ ಟೈಮ್ ಅಂತ ಕರಿತೀವಿ. ಈ ಅಲ್ಲಿ ನಿಮ್ಮ ದಶಾಭುಕ್ತಿ ಕಾಂಬಿನೇಷನ್ ಏನಾದರೂ ನೆಗೆಟಿವ್ ಇತ್ತು ಅಂದರೆ ಶುಕ್ರನಲ್ಲಿ ನಿಮ್ಮ ವ್ಯಕ್ತಿತ್ವನ ನೆಗೆಟಿವ್ ಮಾಡುತ್ತೆ ಶುಕ್ರ. ಪಾಸಿಟಿವ್ ಇತ್ತು ಅಂದರೆ ಹೈಲೈಟ್ ಮಾಡುತ್ತೆ. ಸೊ ಎರಡೂ ಕೊಟ್ಟಿರ್ತಕ್ಕಂಥದ್ದು ಶುಕ್ರ. ಅದಕ್ಕೆ ಬ್ಯೂಟಿಫುಲ್ ಪ್ಲ್ಯಾನೆಟ್ ಅಂತಲೂ ಕರಿತೀವಿ. ಶುಕ್ರ ಕೆಟ್ಟರೆ ಬರೀ ಶುಕ್ರ ಇಲ್ಲಿ ಜನಗಳ ಮನಸ್ಸಲ್ಲಿರ್ತಕ್ಕಂಥದ್ದು ಏನು ಅಂದರೆ, ನನಗೆ ಶುಕ್ರ ಯಾವುದೋ ಒಂದು ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಕುಂಡ್ಲಿಯಲ್ಲಿ, ನನಗೆ ಶುಕ್ರ ಚೆನ್ನಾಗಿಲ್ವಾ, ಇದು ಮೈಂಡ್ ಸೆಟ್ ಆಗ್ತಕ್ಕಂಥದ್ದು. ಇಲ್ಲಿ ಬರೀ ಶುಕ್ರನ ನೋಡಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಶುಕ್ರ ದಶ ಚೆನ್ನಾಗಿದೆಯಾ ಅಂತ. ಶುಕ್ರ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ನೋಡ್ಕೋಬೇಕು, ಮತ್ತು ಶುಕ್ರ ಯಾವ ಸಬ್ಲಾಡಲ್ಲಿ ಬರ್ತಾನೆ ನೋಡ್ಕೋಬೇಕು. ಶುಕ್ರನ ಒಂದು ಸಬ್ಲಾಡಲ್ಲಿ ಯಾವುದೋ ಒಂದು ಗ್ರಹ ಕೂತಿರುತ್ತೆ, ಅದು ಶುಕ್ರನೇ ಆಗಿರ್ಬೋದು, ಗುರುನೇ ಆಗಿರ್ಬೋದು, ರಾಹುನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಒಂದು ದಶ ಅಂದರೆ 3 ಲೈನ್ ಬರ್ತಕ್ಕಂಥದ್ದು. ದಶ ಶುಕ್ರ ಆದರೆ ನಕ್ಷತ್ರ ಯಾವ್ದು ಕೂತಿದೆ ಮತ್ತು ಸಬ್ಲಾಡ್ ಯಾವ್ದು ಕೂತಿದೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಆ 3 ಲೈನನ್ನು ನೋಡಿ ಆ ಶುಕ್ರ ದಶ ಹೆಂಗಿದೆ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು. ಬರೀ ಶುಕ್ರನ ನೋಡಿ ಡಿಸೈಡ್ ಮಾಡೋದಿಲ್ಲ. ಎಷ್ಟೋ ಜನ ಇವತ್ತು ಅಂದ್ಕೊಂಡಿದ್ದಾರೆ, ನಂಗೆ ಶುಕ್ರ ಒಳ್ಳೆ ಸ್ಥಾನದಲ್ಲಿ ಕೂತಿದೆ ಆದರೆ ನಂಗೆ ಕೆಟ್ಟದ್ದೇ ಆಗ್ತಾಯಿದೆ. ಏಕೆ ಅಂದರೆ ನಕ್ಷತ್ರ ಸಬ್ಲಾಡ್ ಚೆನ್ನಾಗಿರೋದಿಲ್ಲ. ಕೆಟ್ಟದಾಗ್ತಾಯಿದೆ ಅಂದರೆ ಒಳ್ಳೇದಾಗ್ತಾಯಿದೆ. ಈಗ ಎಷ್ಟೋ ಜನಕ್ಕೆ ಶುಕ್ರ ಚೆನ್ನಾಗೇ ಇರಲ್ಲ, ಶುಕ್ರ ಸೂಪರಾಗಿ ಕೊಡ್ತಾ ಇರ್ತಾನೆ ಅವ್ರಿಗೆ. ಏಕೆಂದರೆ ನಕ್ಷತ್ರ ಸಬ್ಲಾಡ್ ಪ್ಲ್ಯಾನೆಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಬರೀ ಶುಕ್ರ ಮಾತ್ರ ಫಲ ಕೊಡೋದಿಲ್ಲ. ಅಲ್ಲಿ ಶುಕ್ರನ ಪಾತ್ರ 20%, ನಕ್ಷತ್ರದ ಪಾತ್ರ 30%, ಸಬ್ಲಾಡಿನ ಪಾತ್ರ 50%. ಈ ರೀತಿ ಡಿವೈಡ್ ಆಗ್ತಕ್ಕಂಥದ್ದು ಫಲಾನುಫಲಗಳಲ್ಲಿ. ಸೊ ಅಲ್ಲಿ 3 ಲೈನ್ನು ನಾವು ತೊಗೊಂಡಾಗ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಕಾಂಬಿನೇಷನ್ ಬರುತ್ತೆ. ಪ್ರತಿಯೊಬ್ಬರು ಕರ್ಮದ ಆಧಾರಿತ ಭಗವಂತ ನಿಮಗೆ ಕೊಡ್ತಕ್ಕಂಥದ್ದು ನೆಗೆಟಿವು ಪಾಸಿಟಿವ್. ಶುಕ್ರನಲ್ಲಿ ನೆಗೆಟಿವ್ ಕಾಂಬಿನೇಷನ್ ಬತ್ತಾ, ನೀವು ಪಾಪದ ಕೆಲಸನೇ ಮಾಡ್ತೀರಾ, ಪಾಪಗಳು ನಟಿಸ್ಕೋತೀರಾ, ಬೀಳ್ತೀರಾ ಗುಂಡಿ ಒಳಗಡೆ. ಒಳ್ಳೆ ಕಾಂಬಿನೇಷನ್ ಬತ್ತಾ, ಜೀವನ ಸೂಪರಾಗಿರುತ್ತೆ, ಒಳ್ಳೆ ದುಡ್ಡು ಮಾಡ್ತಾ ಇರ್ತೀರಾ, ನೇಮು ಫೇಮು ಬರ್ಬೋದು. ಆದರೆ ಕರ್ಮ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿಲ್ಲ ಅಂದರೆ ಈ ನೆಗೆಟಿವ್ ವೇಸ್ಟು, ಪಾಸಿಟಿವ್ ವೇಸ್ಟು. ನೆಗೆಟಿವ್ ಇದ್ದವರು ನಿಮ್ಮ ಭಗವಂತ ನಿಮಗೇನು ಕೊಡಲ್ಲ ಬಿಡಿ, ಅದು ಕೊಟ್ಟಂಗೆ ಕಂಡ್ರೂ ಕೂಡ ಮತ್ತೆ ಕಿತ್ಕೋತಾನೆ ಭಗವಂತ ನೆಗೆಟಿವ್ ಇದ್ದರೆ. ಆದರೆ ಪಾಸಿಟಿವ್ ಇದ್ದರೆ ಕೊಡ್ತಾ ಹೋಗ್ತಾನೆ ಚೆನ್ನಾಗಿ. ಬಟ್ ಅದು ನೀವು ಅರ್ಥ ಮಾಡಿಕೊಂಡು ಒಳ್ಳೆ ಕರ್ಮ ಮಾಡಿದಾಗ ಅದಕ್ಕೆ ಬೆಲೆ ಸಿಗುತ್ತೆ. ಒಳ್ಳೆ ಕಾಂಬಿನೇಷನ್ ಇದ್ದರೆ ಒಳ್ಳೆ ಕರ್ಮ ಮಾಡಿದರೆ ಮ್ಯಾಚ್ ಆಗುತ್ತೆ. ಕೆಟ್ಟ ಕಾಂಬಿನೇಷನ್ ಇದ್ದರೆ ಕಷ್ಟ. ಕೆಟ್ಟ ಕಾಂಬಿನೇಷನ್ ಇದ್ದರೆ ಒಳ್ಳೇದು ಮಾಡಿದರೆ ಅದು ಬಿಗ್ ಫಲ, ತುಂಬ ಒಳ್ಳೇದಾಗ್ಬಿಡುತ್ತೆ. ಮಾಡಲ್ವೇ? ಒಳ್ಳೆ ಕಾಂಬಿನೇಷನ್ ಇದ್ದೇ ಜನ ದೇವ್ರು ಬೇಕು ಅಂತ ಹೋಗಲ್ಲ ಕಲಿಯುಗದಲ್ಲಿ. ಇನ್ನು ಕೆಟ್ಟ ಕಾಂಬಿನೇಷನ್ ಇದ್ದರೆ ಹೋಗ್ತಾರಾ? ತುಂಬಾ ಕಷ್ಟ. ನಿಮ್ಮ ಹಣೆ ಬರೋಕ್ಕೆ ಅದು ಫಿಕ್ಸ್ ಆಗೋಗ್ಬಿಟ್ಟಿರೋದು ಕಾಂಬಿನೇಷನ್. ನೀವೇನು ಕರ್ಮ ತೊಗೊಬಂದಿರ್ತೀರಲ್ಲ, ಹಿಂದಿನ ಜನ್ಮದ ಒಂದು ಪಾಪದ ಕಾಂಬಿನೇಷನ್ನು, ಪುಣ್ಯದ ಕಾಂಬಿನೇಷನ್ನು ತೊಗೊಬಂದಿರ್ತೀರ, ಇಲ್ಲೇ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು. ಆ್ಯಕ್ಟಿವೇಟ್ ಆಗಿರ್ತಕ್ಕಂಥದ್ದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ. ಜ್ಞಾನ ಬಂದಾಗ ಅದು ಸಾರ್ಥಕ ಆಗುತ್ತಾ
ಇಲ್ಲ ಒಳ್ಳೆ ಜ್ಞಾನ ಬಂದಾಗ ಅದು ಸಾರ್ಥಕ ಆಗ್ಬೋದು, ಕೆಟ್ಟ ಜ್ಞಾನ ಬಂದುಬಿಟ್ರೆ ಫುಲ್ಲು ಫ್ಲಾಫು, ಇಲ್ಲೂ ಫ್ಲಾಫು, ಸತ್ತ ಮೇಲೂ ಫ್ಲಾಫ್ ಆಗ್ತೀರ. ಅದಕ್ಕೆ ಶುಕ್ರನ್ನ ನಾವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಏಕೆಂದರೆ ಆಸೆ ಪಡಿಸ್ತಕ್ಕಂಥ ಗ್ರಹ, ತುಂಬಾ ಆಸೆ, ನಂಗೆ ಅದು ಬೇಕು ಇದು ಬೇಕು, ಅದರಲ್ಲಿ ಸೆಲೆಕ್ಟಿವ್ ಕಾಂಬಿನೇಷನ್ ಅಂತ ಹೇಳ್ತೀವಿ, ಆ ಕಾಂಬಿನೇಷನ್ ಬಂದರೆ ಇನ್ನೂ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಶುಕ್ರ ಬ್ಯೂಟಿಫುಲ್ ಪ್ಲಾನೆಟೇ ಆಗಿರ್ಬೋದು. ಕರ್ಮ ಅಂತಕ್ಕಂಥದ್ದು ನಮ್ಮ ಕೈಲಿರುತ್ತೆ ಮಾಡ್ತಕ್ಕಂಥದ್ದು. 9 ಗ್ರಹಗಳು ಅಷ್ಟೇ ನಮ್ಮ ಮನಸ್ಸಿನ ಇಚ್ಛೆಯ ಮೇಲೆ, ಭಾವನೆಯ ಮೇಲೆ ಫಲ ಕೊಡ್ತಕ್ಕಂಥದ್ದು. ನಮ್ಮ ಮನಸ್ಸಿಗೆ ಇಚ್ಛೆನೇ ಇಲ್ಲ, ಅದು ಫಲ ಕೊಡೋಲ್ಲ, ಅದು ಬೇರೆ ರೀತಿ. ಹುಟ್ಟು ಸಾವು ಅಂತಕ್ಕಂಥದ್ದು ಭಗವಂತನ ಇಚ್ಛೆ ಬಿಡಿ, ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಾನು ಇಚ್ಛಿಸ್ಬಿಟ್ಟೆ ಸಾಯೋದಕ್ಕೆ ನಿಮಗೆ ಕೆಟ್ಟದ್ದಾಗತ್ತೆ, ಅಥವಾ ನಾವು ಇಚ್ಛಿಸ್ದಂಗೆ ನನ್ನ ಮಕ್ಕಳು ಹುಟ್ಟಬೇಕು, ಸಾಧ್ಯ ಇಲ್ಲ. ಭಗವಂತ ಇಚ್ಛಿಸ್ದಂಗೆ ಹುಟ್ಟು ಸಾವು, ಇನ್ನೆಲ್ಲ ನಮ್ಮ ಇಚ್ಛೆ ಥರ ಇರುತ್ತೆ, ಅದು ಪಾಪ ಪುಣ್ಯದ ಅನುಸಾರವಾಗಿ. ಓಕೆ, ಸೊ ಇವತ್ತು 12 ಲಗ್ನಗಳಿಗೂ ಕೂಡ ಶುಕ್ರನ ಪ್ರವೇಶ ನೋಡೋಣ. ನಿಮ್ಮ 12 ಲಗ್ನ ನಿಮಗೆ ಗೊತ್ತಿರಬೇಕು, ನಿಮ್ಮ ಲಗ್ನಗಳು ಮೇಷದಿಂದ ಮೀನ ಲಗ್ನದವರೆಗೂ. ರಾಶಿ ಭವಿಷ್ಯ ಅಂತಕ್ಕಂಥದ್ದಿಲ್ಲ. ರಾಶಿ ಭವಿಷ್ಯ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಲಗ್ನ ಭವಿಷ್ಯ ಅಂದರೆ ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪರಿಸ್ಥಿತಿ ಚೆನ್ನಾಗಿತ್ತು ಅಂದರೆ ಮನಸ್ಥಿತಿ ಚೆನ್ನಾಗಿರುತ್ತೆ, ಕಲಿಯುಗ. ಸೊ ಎಲ್ಲರ ಮೈಂಡ್ ಸೆಟ್. ಫಸ್ಟ್ ಒಂದು ಮೇಷ ಲಗ್ನದವ್ರಿಗೆ ನೋಡೋಣ. ಮೇಷ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡು ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥದ್ದು ಅಷ್ಟೇ, ಬಟ್ ತೊಂದರೆ ಇಲ್ಲ, ನಾರ್ಮಲ್ ಆಗಿದೆ. ಜಾಬ್ ರಿಲೇಟೆಡ್ಡು ಮೇಷ ಲಗ್ನ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥ ಟೈಮ್ ಈ ಒಂದು ತಿಂಗಳು, ಸಮಾಧಾನವಾಗಿರಿ. ಮದುವೆ ಜೀವನದಲ್ಲಿ ಈ ಲವ್ ಮ್ಯಾರೇಜ್ ಆಗ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಟೈಮು, ತುಂಬ ಚೆನ್ನಾಗಿದೆ. ಅಥವಾ ಲವ್ವಲ್ಲಿ ಬೀಳ್ತಕ್ಕಂಥವ್ರಿಗೂ ಒಂದು ಟೈಮ್, ಕ್ರಶ್ ಆಗ್ತಕ್ಕಂಥದ್ದು ಅಥವಾ ಯಾರ್ದಾದ್ರು ಇಷ್ಟ ಆಗಿ ಪ್ರಪೋಸ್ ಮಾಡ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಶುಕ್ರನ ಪ್ರಭಾವ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬಿಸ್ನೆಸ್ ನಡೆಯುತ್ತೆ, ಬಟ್ ರೊಟೇಷನ್ ಬೇಗ ಆಗೋದಿಲ್ಲ. ಇನ್ನು ಆರೋಗ್ಯ ಇಸ್ ಎಕ್ಸಲೆಂಟ್. ಮೇಷಲಗ್ನ ಏನಾರು ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ವೃಷಭ ಲಗ್ನದವ್ರಿಗೆ ಎಜುಕೇಷನ್ 50-50 ಚೆನ್ನಾಗಿ ಮಾಡ್ತಾರೆ. ಇಂಚೆಗೂ ಆಚೆಗೂ ಹೋಲಿಸ್ಕೊಂಡ್ರೆ ಈ ಒಂದು ತಿಂಗಳು ಸ್ವಲ್ಪ ಮಟ್ಟಿಗೆ ಎಜುಕೇಷನ್ನು ಕಾನ್ಸಂಟ್ರೇಷನ್ನು ಬರ್ತಕ್ಕಂಥದ್ದು. ಜಾಬ್ ರಿಲೇಟೆಡ್ಡು ಜಾಬ್ ಇದ್ದರೂ ಕೂಡ ಆಲಸ್ಯ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಒಂದು ತಿಂಗಳು. ಆಲಸ್ಯ, ಏನೋ ಒಂಥರ ಇಷ್ಟ ಆಗದೆ ಇರ್ತಕ್ಕಂಥದ್ದು ಜಾಬ್ ಮಾಡೋದಕ್ಕೆ ಸೊ ತೋರಿಸ್ತಾ ಇದೆ. ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬಿಸ್ನೆಸ್ಸು ನಾರ್ಮಲ್ ಹಣಕಾಸು ಬರ್ತಕ್ಕಂಥದ್ದು, ನಾರ್ಮಲ್ ತುಂಬಾ ನಾರ್ಮಲ್. ಹಣ ಶುಕ್ರದಶ ಇದ್ದರೆ ಬರ್ತಾ ಇರುತ್ತೆ, ತೊಂದರೆ ಇಲ್ಲ. ಬಟ್ ಇದೊಂಥರ 4ನೇ ಮನೆ, ಹಣನ ಸ್ವಲ್ಪ ಕೊಡ್ತಕ್ಕಂಥದ್ದು. ಏಕೆಂದರೆ ಮೋಕ್ಷ ಸ್ಥಾನ, ಸ್ವಲ್ಪ ಕೊಡುತ್ತೆ, ಜಾಸ್ತಿ ಕೊಡಲ್ಲ. ಇನ್ನು ಮದುವೆ ಜೀವನದಲ್ಲಿ ಕ್ಲ್ಯಾಶಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಅವ್ರ ತಾಯಿ ಮಾತು ಕೇಳ್ತಾರೆ, ನನಗೆ ಬೈತಾರೆ, ಎಲ್ಲ ಅವ್ರ ತಾಯಿ ಹೇಳ್ದಂಗೆ ಕೇಳ್ಕೊಂಡು ನನಗೆ ಬೈತಾರೆ. ನಿಮ್ಮ ಪಾರ್ಟ್ನರ್ ಮೇಲೆ ಕೋಪ ಬರ್ತಕ್ಕಂಥದ್ದು, ಪಾರ್ಟ್ನರ್ ಮೇಲೆ ಡಿವೋರ್ಸ್ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು. ಒಂಥರ ಮದುವೆ ಜೀವನದಲ್ಲಿ ಆಲಸ್ಯ ತೋರ್ತಕ್ಕಂಥದ್ದು ಹೆಚ್ಚಾಗಿದೆ, ಮದುವೆ ಜೀವನದಲ್ಲಿ ಹೆಚ್ಚಾಗಿ. ಅದು ಬಿಟ್ಟರೆ ವೃಷಭ ಲಗ್ನ ಆರೋಗ್ಯ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ಕಿನ್ ಅಲರ್ಜೀಸು, ಶೀತ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, BP ಶುಗರ್ ಇರೋರಿಗೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಈ ಒಂದು ತಿಂಗಳು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಬ್ಯಾಡ್, ಸ್ವಲ್ಪ ಅಷ್ಟು ಕಾನ್ಸಂಟ್ರೇಷನ್ ಬರೋದಿಲ್ಲ ಓದೋದಕ್ಕೆ. ಏನೋ ಒಂಥರ ಮೊಬೈಲ್ ಅಡಿಕ್ಷನ್ ಆಗ್ತಕ್ಕಂಥದ್ದು, ಫ್ರೆಂಡ್ಸ್ ಜೊತೆ ಸುತ್ತಾಡ್ತಕ್ಕಂಥದ್ದು, ಸೊ ಹಣ ವ್ಯಯ ಮಾಡ್ತಕ್ಕಂಥದ್ದು, ಯಾರನ್ನು ನಂಬಿ ದುಡ್ಡು ಕೊಡ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದ್ರ ಕಡೆ ಹೋಗಬೇಡಿ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ, ಸಿಕ್ಕಾಬಟ್ಟೆ ಬೇಡದೇ ಇರೋ ಮಾತುಗಳು, ಅವಮಾನಗಳು, ನನಗೇನೋ ಪ್ರಮೋಷನ್ನೇ ಕೊಡ್ತಾಯಿಲ್ಲ, ಸ್ಯಾಲ್ರಿ ಜಾಸ್ತಿ ಕೊಡ್ತಾಯಿಲ್ಲ, ಈ ರೀತಿ ಏನೋ ಒಂದು ಕ್ಲ್ಯಾಶಸ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ ಪರವಾಗಿಲ್ಲ, ಆದರೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ, ಕಮ್ಯುನಿಕೇಷನ್ ಜಾಸ್ತಿ ಆಗ್ಬೋದು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗ್ತಕ್ಕಂಥ ಸಮಯ, ಫಸ್ಟೇ ಲಾಸಲ್ಲಿ ಇರ್ತೀರ, ಆದರೆ ಇದು ಮತ್ತೆ ಇನ್ನೊಬ್ಬರು ಮಾತು ಕೇಳಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಕಳ್ಕೊಳ್ತಕ್ಕಂಥ ಟೈಮ್, ಸ್ವಲ್ಪ ಹುಷಾರಾಗಿರಿ. ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಗಲಾಟೆ ಕ್ಲ್ಯಾಶಸ್ಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. ಸಣ್ಣ ಪುಟ್ಟದ್ದು ಏನೇ ಸಣ್ಣ ಪುಟ್ಟ ಮಾತುಗಳು ಬಂದರೂ ಕೂಡ ಸ್ವಲ್ಪ ಇದು ಮಾಡ್ಕೋಬೇಕು. ಓಕೆ, ಸೊ ಇನ್ನು ಆರೋಗ್ಯ, ಮಾನಸಿಕ ಹಿಂಸೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಹೆಚ್ಚಾಗಿದೆ. ಸೊ ಮಾನಸಿಕ ಪ್ರಾಬ್ಲಮ್ ಬಂತು ಅಂದರೆ ಆರಾಮಾಗಿದ್ಬಿಡಿ,
ಇಷ್ಟೇ, ಮೇಜರ್ ಪ್ರಾಬ್ಲಮ್ಸ್ ಯಾವುದೂ ಬರಲ್ಲ, ಮಾನಸಿಕ ಹಿಂಸೆ. ಇಷ್ಟು ಮಿಥುನ ಲಗ್ನ. ನೆಕ್ಸ್ಟು ಕರ್ಕಾಟಕ ಲಗ್ನದವ್ರಿಗೆ ನೋಡೋಣ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಎಕ್ಸಲೆಂಟಾಗಿ ಮಾಡ್ತಾರೆ. ಹಣಕಾಸಿನ ವಿಷಯದಲ್ಲಂತೂ ಎಕ್ಸಲೆಂಟ್. ಜಾಬ್ ವಿಚಾರದಲ್ಲಿ ತುಂಬ ಸುಖವಾಗಿರ್ತಕ್ಕಂಥ ಟೈಮು. ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ತುಂಬಾ ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ದುಡ್ಡು ಬಹಳ ಮಟ್ಟಿಗೆ ರೊಟೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತು ಈ ಗಾಡಿ, ವೆಹಿಕಲ್, ಕಾರ್ ಎಕ್ಸೆಟ್ರಾ ಭೂಮಿ ಖರೀದಿ, ಮನೆ ಖರೀದಿ ಎಕ್ಸಲೆಂಟ್ ಟೈಮ್, ತುಂಬಾ ಎಕ್ಸಲೆಂಟ್ ಟೈಮ್ ತೊಗೋಬೋದು. ಇನ್ನು ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಏನಾರ ಕ್ಲ್ಯಾಶಸ್ ಇತ್ತು ಅಂದರೂ ಕೂಡ ಪ್ರಾಬ್ಲಮ್ ಕಡಿಮೆ ಆಗ್ತಕ್ಕಂಥದ್ದು. ಇನ್ನು ಅದು ಬಿಟ್ಟರೆ ಮದುವೆ ಹುಡುಕ್ತಾ ಇದ್ದರೆ ಫಿಕ್ಸ್ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಮದುವೆನೂ ಕೂಡ ಆಗುತ್ತೆ. ಆರೋಗ್ಯ ನಾರ್ಮಲ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಮೀಡಿಯಮ್, ಸ್ವಲ್ಪ ನಾನು ಅನ್ನೋ ಗರ್ವ ಜಾಸ್ತಿ ಆಗ್ತಕ್ಕಂಥದ್ದು, ನನಗೆಲ್ಲ ಗೊತ್ತು ಅಂತಕ್ಕಂಥ ಭಾವನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಡಿಮೆ ಮಾಡ್ಕೊಳ್ಳಿ. ಸೊ ಎಲ್ಲದಕ್ಕೂ ನಾನು 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 ಅನ್ನೋದು ತಲೆ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ವಿದ್ಯೆ ಕಲ್ತ್ರ ತಲೆ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಹಾರ್ಟಲ್ಲಿರಬೇಕು. ಸೊ ತಲೆ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಕೋಪ ಜಾಸ್ತಿ ಆಗುತ್ತೆ. ಸೊ ಇದು ಪ್ರಾಬ್ಲಮ್. ಸೊ ನೆಕ್ಸ್ಟು ಜಾಬಲ್ಲಿರ್ತಕ್ಕಂಥವ್ರಿಗೆ ಯಾರೂ ಬುದ್ಧಿವಾದನೇ ಹೇಳೋಂಗಿಲ್ಲ. ನೀವು ಕೆಲಸ ಮಾಡಿರಿ, ಅಷ್ಟು ಮಾಡಿ, ಇಷ್ಟು ಮಾಡಿ, ಏನೂ ಹೇಳೋಂಗಿಲ್ಲ. ಹೇಳಿದರೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಸೊ ಅವ್ರನ್ನೇ ಬೈತಕ್ಕಂಥದ್ದು, ಹಿಂದೆ ಮುಂದೆ ಬೈತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಷ್ಟು ಲಾಭ ತೋರಿಸ್ತಾ ಇಲ್ಲ. ಅಷ್ಟು ಇಲ್ಲದೇ ಇರತಕ್ಕಂಥ ಒಂದು ಟೈಮು. ಸ್ವಲ್ಪ ಬಿಸ್ನೆಸ್ಸು ಲಾಸ್ ಏನಿಲ್ಲ, ಲಾಭ ಇಲ್ಲ, ಅಷ್ಟೆ ಲಾಭ ಇಲ್ಲ. ಸ್ವಲ್ಪ ಸೆಲ್ಫ್ ಎಫರ್ಟ್ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಮದುವೆ ಜೀವನದಲ್ಲಿ ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಿಕ್ಕಾಬಟ್ಟೆ ಈಗೋ ಕ್ಲಾಶಸ್. ಸಿಂಹಲಗ್ನ ಸಿಕ್ಕಾಬಟ್ಟೆ ಸಮಾಧಾನವಾಗಿರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ, ಮೇಜರ್ ಪ್ರಾಬ್ಲಮ್ ಏನಿಲ್ಲ. ತಲೆನೋವು ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡ್ಡು ಈ ಒಂದು ತಿಂಗಳು ಸ್ವಲ್ಪ ಬ್ಯಾಡ್ ಇರ್ತಕ್ಕಂಥದ್ದು. ಸ್ವಲ್ಪ ಎಷ್ಟೇ ಓದಿದರೂ ಕೂಡ ತಲೆ ಒಳಗಡೆ ಉಳಿಯಲ್ಲ, ಮೆಮೊರಿ ಪವರ್ ಲೆಸ್ ಅಂತ ಕರಿತೀವಿ. ಸ್ವಲ್ಪ ಒದ್ದಾಟ ಆಗ್ತಕ್ಕಂಥದ್ದು ಎಜುಕೇಷನಲ್ಲಿ. ಜಾಬ್ ರಿಲೇಟೆಡ್ಡು ಸ್ವಲ್ಪ ಕೆಲಸಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕಿರಿಕಿರಿ, ಒಂಥರ ಪ್ರೆಸರು, ಲೋಡು ಹೆಚ್ಚಾಗ್ತಕ್ಕಂಥದ್ದು, ಬಾಸಿಂದ ಬೈಸ್ಕೊಳ್ತಕ್ಕಂಥದ್ದು, ಅಥವಾ ಈ ಕೆಲಸನೇ ಬಿಟ್ಬಿಡ್ಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ತಕ್ಕಂಥದ್ದು, ಅಥವಾ ಜಾಬ್ ಚೇಂಜ್ ಆಗ್ತಕ್ಕಂಥದ್ದು, ಇಲ್ಲ ಜಾಬ್ ವಿಷಯವಾಗಿ ದೂರಕ್ಕೆಲ್ಲೋ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಕ್ಕಂಥದ್ದು ಈ ಒಂದು ತಿಂಗಳು. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 24ನೇ ತಾರೀಕು ಸೆಪ್ಟೆಂಬರ್ವರೆಗೂ ಕೂಡ ದುಡ್ಡು ಬರ್ತಾ ಇರುತ್ತೆ, ಉಳಿತಾ ಇರಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ಆಗ್ತಿರುತ್ತೆ, ಇಲ್ಲ ಸ್ಟಕ್ ಆಗ್ತಿರುತ್ತೆ, ಇಲ್ಲ ಹಣಕಾಸಿನ ವಿಚಾರಕ್ಕೆ ಅಡಚಣೆಗಳಿರುತ್ತೆ, ನೋಡ್ಕೋಬೇಕು. ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಕ್ಲ್ಯಾಶಸ್ಗಳು ಬರ್ತಕ್ಕಂಥದ್ದು ಅಷ್ಟೇ. ಮೇಜರ್ ಇಶ್ಯೂಸ್ ಏನು ಬರಲ್ಲ. ಸಣ್ಣ ಪುಟ್ಟದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಸ್ವಲ್ಪ ಟೆನ್ಷನ್ ಹೆಚ್ಚಾಗಿರ್ತಕ್ಕಂಥದ್ದು ಕನ್ಯಾ ಲಗ್ನದವ್ರಿಗೆ ತೋರಿಸುತ್ತೆ. ಆರೋಗ್ಯದ ವಿಚಾರ, ಆರೋಗ್ಯ ಕೆಡ್ತಕ್ಕಂಥದ್ದು ತೋರಿಸುತ್ತೆ. BP ಶುಗರ್ ಇರೋರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಸೊ ಸಣ್ಣ ಪುಟ್ಟದ್ದು ಬರ್ತಾ ಇರುತ್ತೆ. ಸೊ ಅದನ್ನು ತೋರಿಸ್ಕೊಂಡು ಕ್ಯೂರಿಂಗ್ 50% ಇರೋದ್ರಿಂದ ಕಡಿಮೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಈ ಒಂದು ತಿಂಗಳು ಎಕ್ಸಲೆಂಟಾಗಿರುತ್ತೆ. ಜಾಬ್ ರಿಲೇಟೆಡ್ ಸಡನ್ ಗೇನ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಏನೋ ಒಂಥರ ಸ್ಟ್ರೆಸ್ಸಲ್ಲಿರ್ತೀರ, ಹಿಂಸೆಲಿರ್ತೀರ. ಸೊ ಈ ಒಂದು ತಿಂಗಳು ಒಂದು ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಬಿಸ್ನೆಸ್ ರಿಲೇಟೆಡು ಎಕ್ಸಲೆಂಟ್ ಲಾಭ. ಅದರಲ್ಲೂ ಕಮಿಷನ್ನು ಏಜೆಂಟ್ಗಳಿಗೆ, ಇನ್ಕಮ್ ಟ್ಯಾಕ್ಸ್, ಈ LIC ಮಾಡಿಸ್ತಕ್ಕಂಥವ್ರಿಗೆ, ಬ್ರೋಕರ್ಸ್ಗಳಿಗೆ ಸಿಕ್ಕಾಬಟ್ಟೆ ಲಾಭ. ಇನ್ನು ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಮದುವೆಗೂ ಕೂಡ ಫಿಕ್ಸ್ ಆಗ್ತಕ್ಕಂಥ ಟೈಮ್ ಕೂಡ ಇದೆ. ಇನ್ನು ಆರೋಗ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೂ ಕೂಡ ಅದು ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ನಿಮ್ಗೆ ಆಸ್ತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. 50-50 ಈ ಒಂದು ತಿಂಗಳು. ಸ್ವಲ್ಪ ಮೆಮೊರಿ ಪವರ್ದು ಪ್ರಾಬ್ಲಮ್ ಇರುತ್ತೆ, ಅಥವಾ ಓದಿದ್ದು ತಲೆಗತ್ತಲ್ಲ. ಬಟ್ ಈ ಒಂದು ನೇಮು ಫೇಮು ಬರ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಸ್ವಲ್ಪ ತೋರಿಸುತ್ತೆ. ಜಾಬ್ ವಿಷಯದಲ್ಲಿ ಎಷ್ಟೇ ಪ್ರೆಸರ್ ಲೋಡ್ ಇದ್ದರೂ ಕೂಡ ನಿಮಗೊಂದು ನೇಮು ಫೇಮು ತುಂಬ ಕಷ್ಟಪಡ್ತಾ ಇದ್ದಾರೆ, ಸ್ವಲ್ಪ ಹೊಗಳ್ತಕ್ಕಂಥದ್ದು. ಪ್ರಮೋಷನ್ ಬಗ್ಗೆ ಮಾತುಕತೆ ಆಗುತ್ತೆ, ಬಟ್ ಪ್ರಮೋಷನ್ ಕೊಡ್ತಾ ಇರಲ್ಲ. ಸ್ವಲ್ಪ ಈ ರೀತಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭವಂತೂ ಇಲ್ಲವೇ ಇಲ್ಲ. ಸ್ವಲ್ಪ ನಷ್ಟದ ಸಮಯ ಅಂತಲೇ ಹೇಳ್ಬೋದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವೃಶ್ಚಿಕ ಲಗ್ನ.
ಮದುವೆ ಜೀವನದಲ್ಲಿ ತುಂಬ ಕ್ಲಾಶಸ್ ತೋರಿಸ್ತಾ ಇದೆ. ಕೋಪ ವಿಪರೀತಕ್ಕೆ ಹೋಗ್ತಕ್ಕಂಥದ್ದು, ಹಠ ಜಾಸ್ತಿ ಆಗ್ತಕ್ಕಂಥದ್ದು, ಒಬ್ಬರ ಮೇಲೆ ನೀನಾ ನಿಂತ್ಕೊಳ್ತಕ್ಕಂಥದ್ದು. ಸ್ವಲ್ಪ ಸಮಾಧಾನವಾಗಿದ್ದಷ್ಟು ಒಳ್ಳೆಯದಾಗತ್ತೆ. ಆರೋಗ್ಯದ ವಿಷಯದಲ್ಲಿ ಕೋಪದಿಂದ ಕಾಯಿಲೆಗಳು ಬರ್ತಕ್ಕಂಥದ್ದು ಸ್ವಲ್ಪ ನೋಡ್ಕೋಬೇಕು. ವೃಶ್ಚಿಕ ಲಗ್ನ ಕಾಯಿಲೆ ರಿಲೇಟೆಡ್. ನೆಕ್ಸ್ಟ್ ಧನುರ್ಲಗ್ನದವ್ರಿಗೆ ಎಜುಕೇಷನ್ ಎಕ್ಸಲೆಂಟಾಗಿ ಮಾಡ್ತಾರೆ, ತೊಂದರೆ ಇಲ್ಲ. ಸ್ಪೆಷಾಲಿಟೀಸ್ ಬರ್ತಕ್ಕಂಥದ್ದು, ನಾನು ಎಜುಕೇಷನ್ ಮಾಡಬೇಕು, ನನಗೆ ಲೋನ್ ಬೇಕು, ಅಥವಾ ಯಾರಾದರೂ ನಮ್ಮ ಮನೇಲಿ ಓದಿಸ್ತಾರ, ಡೆಫಿನೆಟ್ಲಿ ಈ ಒಂದು ತಿಂಗಳಲ್ಲಿ ಕೇಳಿ ಹೆಲ್ಪ್ ಆಗುತ್ತೆ. ಜಾಬ್ ರಿಲೇಟೆಡ್ ಜಾಬ್ ಚೇಂಜ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಸಮಯ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಅಡಚಣೆ ಇರುತ್ತೆ, ಬಟ್ ಎಂಡಿಂಗಲ್ಲಿ ಸಾಲ್ವ್ ಆಗ್ತಕ್ಕಂಥದ್ದು, ತೊಂದರೆ ಇಲ್ಲ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣದ ರೊಟೇಷನ್ ಸ್ವಲ್ಪ ಸ್ಟಕ್ ಆಗ್ಬೋದು ಅಷ್ಟೇ, ಬಟ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಹಣ ಸ್ವಲ್ಪ ಕಡಿಮೆ ಆದರೂ ಕೂಡ ನೀಟಾಗಿ ಬಂದು ಕೈ ಸೇರ್ತಕ್ಕಂಥದ್ದು. ಅಥವಾ ಹಣದ ವಿಷಯದಲ್ಲಿ ಹಿರಿಯರಿಂದ ಹೆಲ್ಪ್ ಸಿಗ್ಬೋದು, ತಂದೆಯಿಂದ ಹೆಲ್ಪ್ ಸಿಗ್ಬೋದು, ಬೇರೆ ಯಾರೋ ಇಂದನೋ ಒಂದು ಹೆಲ್ಪ್ ಸಿಗ್ತಕ್ಕಂಥದ್ದು ಧನುರ್ಲಗ್ನದವ್ರಿಗೆ. ಮದುವೆ ಜೀವನದಲ್ಲಿ ಪ್ರಾಬ್ಲಮ್ಸ್ ಏನಾರು ಇತ್ತು ಅಂದರೆ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಹಿರಿಯರ ವಿಷಯಕ್ಕೆ ಪ್ರಾಬ್ಲಮ್ ಬರ್ಬೋದು, ಅಥವಾ ಹಿರಿಯರು ಬಂದು ನಿಮ್ಮ ಮದುವೆ ಜೀವನನ ಸಾಲ್ವ್ ಮಾಡ್ಬೋದು. ಇನ್ನು ಆರೋಗ್ಯ, ವೃಶ್ಚಿಕ ಲಗ್ನ ಎಕ್ಸಲೆಂಟಾಗಿರುತ್ತೆ. ಏನಾರು ಪ್ರಾಬ್ಲಮ್ ಇದ್ದರೂ ಕೂಡ ಆರೋಗ್ಯ ಚೆನ್ನಾಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಒಂದು ತಿಂಗಳು. ನೆಕ್ಸ್ಟು ಮಕರ ಲಗ್ನದವ್ರಿಗೆ ಎಜುಕೇಷನ್ ಇಸ್ ಬ್ಯಾಡ್. ಸ್ವಲ್ಪ ಏನೋ ಸ್ಟಕ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಓದೋಕ್ಕೆ ಇಷ್ಟ ಆಗಲ್ಲ, ತುಂಬ ಸೀಕ್ರೆಟ್ ಮಾಡ್ತಕ್ಕಂಥದ್ದು, ಸ್ವಲ್ಪ ಹಿಂಸೆ ಪಡ್ತಕ್ಕಂಥದ್ದು ಓದೋದಕ್ಕೆ, ಯಾಕೋ ನನಗೆ ಓದೋಕ್ಕಾಗ್ತಾಯಿಲ್ಲ. ಸೊ ಈ ರೀತಿ ಒದ್ದಾಡ್ತಕ್ಕಂಥ ಒಂದು ಕಾಂಬಿನೇಷನ್ನು ತೋರಿಸ್ತಾ ಇದೆ. ಜಾಬ್ ರಿಲೇಟೆಡು ಜಾಬು ಕಳೆದುಕೊಳ್ಳುವ ಸಮಯ, ಅಥವಾ ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಸಮಯ, ಅಥವಾ ಜಾಬಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನಂಗೆ ಜಾಬ್ ಮಾಡೋಕ್ಕಾಗಲ್ಲ, ಜಾಬ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಅವ್ರು ಬೈತಾರೆ, ಇವ್ರು ಬೈತಾರೆ, ಬಾಸ್ ಬೈತಾರೆ, ಸ್ವಲ್ಪ ಸ್ಯಾಲ್ರಿನೂ ಜಾಸ್ತಿ ಕೊಡಲ್ಲ, ಪ್ರಮೋಷನೂ ಜಾಸ್ತಿ ಕೊಡಲ್ಲ. ಈ ರೀತಿ ಒಂದು ಚಿಂತೆಗೆ ಈ ಒಂದು ತಿಂಗಳು ಪೂರ್ತಿ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಚಿಂತೆ ಒಳಗಾಗಬೇಡಿ. ಸೊ ನೆಕ್ಸ್ಟು ಬಿಸ್ನೆಸ್ಸಲ್ಲಿ ಸ್ಟಕ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೀವೇನು ಹಣ ಹೂಡಿಕೆ ಮಾಡಿರ್ತೀರ, ಕಂಪ್ಲೀಟ್ ಸ್ಟಕ್. ₹1 ಬರ್ತಾ ಇರಲ್ಲ, ಒಂದು ಸೇಲ್ ಆಗ್ತಿರಲ್ಲ, ಏನೋ ಒಂಥರ ಹಿಂಸೆ. ಯಾಕಾದರೂ ದುಡ್ಡು ಹಾಕ್ಬಿಟ್ನಪ್ಪ, ಯಾಕಾದರೂ ಬಿಸ್ನೆಸ್ ಮಾಡ್ತಾಯಿದ್ದೀನಪ್ಪ, ಈ ರೀತಿ ಒಂದು ಸ್ಟ್ರೆಸ್ಗೆ ಒಳಗಾಗ್ತಕ್ಕಂಥದ್ದು ಈ ಒಂದು ತಿಂಗಳು ಹೆಚ್ಚಾಗಿರುತ್ತೆ. ಮದುವೆ ಜೀವನದಲ್ಲಿ ಸಪೋರ್ಟಿವ್ ಇಲ್ಲದೆ ಇರತಕ್ಕಂಥದ್ದು ಪಾರ್ಟ್ನರಿಂದ. ನೀವೇನು ನಿಮ್ಮ ಗಂಡ ಅಥವಾ ಹೆಂಡತಿ ಪಾರ್ಟ್ನರಿಂದ ನೀವೇನೋ ಅಂದ್ಕೊಂಡಿರ್ತೀರ, ಇವರಿಂದ ಇದು ನನಗೆ ಹೆಲ್ಪ್ ಆಗಬೇಕು ಅಂತ, ಅದು ಆಗಲ್ಲ. ಸೊ ಈ ರೀತಿ ಜಗಳಕ್ಕೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸ್ಕಿನ್ ಅಲರ್ಜಿಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಶೀತ ಸ್ವಲ್ಪ ವಿಪರೀತ ಆಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಅಥವಾ ಕಫ ಕೆಮ್ಮು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಅದರ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಕುಂಭಲಗ್ನ ಎಜುಕೇಷನ್ ಎಕ್ಸಲೆಂಟಾಗಿ ಮಾಡ್ತಾರೆ, ತೊಂದರೆ ಇಲ್ಲ. ಜಾಬ್ ರಿಲೇಟೆಡು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಕಾಂಬಿನೇಷನ್ನೇ ಬಂದಿದೆ, ತುಂಬಾ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಬಿಸ್ನೆಸ್ ನಡೆಯುತ್ತೆ, ಸ್ವಲ್ಪ ಲಾಭ ಕಡಿಮೆ ಇರ್ಬೋದು ಅಷ್ಟೇ, ಬಟ್ ಬಿಸ್ನೆಸ್ಗೆ ತೊಂದರೆ ಇಲ್ಲ. ಮದುವೆ ಜೀವನ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಈ ಒಂದು ತಿಂಗಳು. ಏನಾದ್ರು ಕ್ಲಾಶಸ್ ಇತ್ತು, ಏನೋ ಪ್ರಾಬ್ಲಮ್ ಇತ್ತು, ಏನೋ ಜಗಳ ಆಡ್ತಾಯಿದ್ರಿ ಅಂದರೆ ಕಡಿಮೆ ಆಗುತ್ತೆ ಈ ಒಂದು ತಿಂಗಳು. ಮತ್ತು ಮದುವೆಗೆ ಹುಡುಕ್ತಾ ಇರೋರಿಗೂ ಕೂಡ ಈ ಒಂದು ತಿಂಗಳು ಪ್ರಶಸ್ತವಾದ ಟೈಮು, ಫಿಕ್ಸ್ ಆಗುತ್ತೆ, ಮದುವೆನೂ ಆಗುತ್ತೆ, ಹುಡುಕಿದ್ರೆ ಆಗ್ತಕ್ಕಂಥದ್ದು. ಇನ್ನು ಆರೋಗ್ಯ ನಾರ್ಮಲಾಗಿರುತ್ತೆ, ಅಂತ ಏನು ಪ್ರಾಬ್ಲಮ್ಸ್ ಇಲ್ಲ. ನೆಕ್ಸ್ಟ್ ಮೀನಲಗ್ನ, ಲಾಸ್ಟ್ ಒನ್ ಮೀನಲಗ್ನದವ್ರಿಗೆ ಎಜುಕೇಷನ್ ಇಸ್ ಬ್ಯಾಡ್. PUC ಒಳಗಡೆ, ಯಾಕೆಂದರೆ ಪ್ರತಿಯೊಂದು ಕರ್ಮದ ಆಧಾರಿತ. PUC ಮೇಲೆ ಬೇರೆ ರೀತಿ ವರ್ಕ್ ಆಗುತ್ತೆ, PUC ಒಳಗಡೆ ನಮ್ಮ ಹಣೆ ಬರಹಗಳು, ಒಂದೊಂದು ಕಾಂಬಿನೇಷನ್ಗಳು ಬೇರೆ ರೀತಿ ವರ್ಕ್ ಆಗುತ್ತೆ. ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಮೊಬೈಲ್ ಅಡಿಕ್ಷನ್, ದುಡ್ಡು ಮಾಡೋದ್ರ ಕಡೆ ಮೈಂಡ್ ಸೆಟ್ ಹೋಗ್ತಕ್ಕಂಥದ್ದು, ಆಸೆ ಬೀಳ್ತಕ್ಕಂಥದ್ದು, ದುಡ್ಡಿನ ಕಡೆ ಹವ್ಯಾಸೆ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಚಿಂತೆ ಮಾಡ್ತಕ್ಕಂಥದ್ದು. ಮತ್ತು ಇದು ದೊಡ್ಡರಲ್ಲಿ ಶುಕ್ರದಶ ಯಾರಿಗಾರು ನಡೀತಾ ಇದ್ದರೆ ಇನ್ನೊಬ್ಬರನ್ನ ಬೀಳಿಸಿ ದುಡ್ಡು ಮಾಡೋದ್ರ ಕಡೆ ಮೈಂಡ್ ಸೆಟ್ ಹೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮೀನಲಗ್ನ ಕೇರ್ಫುಲ್ಲಾಗಿರಬೇಕು. ಕೆಟ್ಟದಾಗದು ನಿಮಗೇನೆ, ನೀವು ಬಯಸಿದ್ರೆ ಅಷ್ಟೇ. ನೀವು ಮಾಡಿದ್ದು ನೀವೇ ಉಣ್ಬೇಕು, ಬೇರೆಯವ್ರು ಯಾರೋ ಉಣ್ಣಲ್ಲ. ಸೊ ಆ ಕಾಂಬಿನೇಷನ್ ನಿಮ್ಮ ಕರ್ಮದ ಪ್ರಕಾರ ಹೇಳ್ತಾ ಇದೆ ಅಂದರೆ ನಿಮ್ಗೆ ಅದೇ ಮೈಂಡ್ ಸೆಟ್ ಇರುತ್ತೆ. ಆಲ್ಮೋಸ್ಟ್ ಮೀನಲಗ್ನ ಯಾರಿಗೆ ನಡೀತಾ ಇರುತ್ತೆ, 80% ಈ ದಶಾ ನಡೀತಾ ಇದ್ದರೆ ನಿಮಗೆ ದುಡ್ಡು ಮಾಡೋದ್ರ ಕಡೆನೇ ಮನಸ್ಸು. ಇನ್ನೊಬ್ಬರು ನಿಮ್ಮ ಮುಂದೆ ಬೆಳೆಯೋದು ಇಷ್ಟ ಆಗಲ್ಲ, ಬೀಳ್ಸೋಕ್ಕೆ ನೋಡ್ತಕ್ಕಂಥದ್ದು. ಅಥವಾ ನಾನು ಯಾಕೆ ಹೋಗ್ತಾ ಇಲ್ಲ, ನನ್ನ ಜೊತೆ ಓದ್ದವರೆಲ್ಲ ಒಂದು ಮಟ್ಟದಲ್ಲಿದ್ದಾರೆ, ನಾನು ಯಾಕೆ ಅಲ್ಲಿ ಹೋಗ್ತಾ ಇಲ್ಲ, ನನಗೆ ಯಾಕೆ ಹಣೆ ಬರೋದಲ್ಲಿಲ್ಲ ಅಂತ ಹಠ ಮಾಡಿ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿ ಬೆಳೆಯೋಕೆ ಹೋಗ್ತಕ್ಕಂಥದ್ದು, ಕೆಟ್ಟ ಆಲೋಚನೆಗಳು ಅಂತ ಹೇಳ್ತೀವಿ.
ಈಗ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ತಿರೋ ಬಿಡ್ತಿರೋ, ಕೆಟ್ಟ ಆಲೋಚನೆಗಳು ಯಾವಾಗಲೂ ಮೈಂಡ್ ಒಳಗಡೆ ಕೊರಿತಾ ಇರುತ್ತೆ ಮೀನ ಲಗ್ನದವರಿಗೆ. ಆ ದಶ ಏನಾದ್ರು ರನ್ನಿಂಗಲ್ಲಿತ್ತು ಅಂದರೆ, ಭುಕ್ತಿ ರನ್ನಿಂಗಲ್ಲಿತ್ತು ಅಂದರೆ ಒಂಥರ ಮೈಂಡ್ ಡಿಪ್ರೆಷನ್ಗೊಳಗಾಗ್ತೀರ, ಒಂಥರ ತಿಕ್ಲು ಅಂತ ಹೇಳ್ತೀವಿ. ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಅಂತ. ಅಂದರೆ ಇಲ್ಲಿ ಅರ್ಥ, ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ನೀವು ಹೋಗಬೇಕು ಅಂತ ಅರ್ಥ. ನೀವು ಅದನ್ನು ಬಿಡ್ತೀರಾ, ನಂಗೆ ಸಾಲಲ್ಲ ಅಂತಕ್ಕಂಥ ಭಾವನೆ ಇಟ್ಕೊಂಡು ಹೋಗ್ತಕ್ಕಂಥದ್ದು ಇರುತ್ತೆ, ಅಲ್ಲಿ ಕೆಟ್ಟದಾಗತ್ತೆ. ತಕ್ಷಣ ಕೆಟ್ಟದಾಗದೇ ಇರ್ಬೋದು, ಮುಂದಕ್ಕೆ ಆಗ್ತಕ್ಕಂಥದ್ದು. ಆ ಆಲೋಚನೆಗಳನ್ನ ತೆಗಿಬೇಕು. ಆ ಕೆಟ್ಟ ಆಲೋಚನೆಗಳು ಏನು ಬರುತ್ತೆ ತೆಗೆದ್ರೇ ಒಳ್ಳೆಯದಾಗಕ್ಕೆ ಸಾಧ್ಯ ಮೀನ ಲಗ್ನ. ಯಾಕೆಂದರೆ ಶುಕ್ರದಶ ಮೋಸ್ಟ್ ಡೇಂಜರಸ್ಸು ಮೀನ ಲಗ್ನದವ್ರಿಗೆ, ವೆರಿ ವೆರಿ ಡೇಂಜರಸ್ಸು. ಅದು ಶುಕ್ರ ನಕ್ಷತ್ರದಲ್ಲಿ ಕೂತ್ಕೊಂಡ್ರು ಇನ್ನೂ ಡೇಂಜರಸ್ಸು. ಅಥವಾ ಶುಕ್ರನ ಸಬ್ಲಾಡಲ್ಲೇ ಬಂದರೆ ಹೆವಿ ಡೇಂಜರಸ್ಸು. ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊತೀರ. ಖುಷಿಯಾಗಿರ್ತೀರ, ಅದು ಮ್ಯಾಟ್ರಲ್ಲ. ಒಂಥರ ಟೆನ್ಷನ್ನಿಂದ ಬಳಲ್ತಕ್ಕಂಥದ್ದು, ಮಾನಸಿಕ ಹಿಂಸೆಯಿಂದ ಬಳಲ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಮೀನ ಲಗ್ನ. ಯಾಕೆಂದರೆ ಈ ಕಾಂಬಿನೇಷನ್ ಇರೋದೇ ನಿಮಗೆ ಪಾಪನ ಆಡಿಸೋದಕ್ಕೆ. ನಿಮ್ಮ ಪ್ರಾರಬ್ಧದಲ್ಲಿ ಬರೆದಿರುತ್ತೆ, ನಿಮಗೆ ಗೊತ್ತಾಗ್ತಿರಲ್ಲ. ನಾನು ಅಂದ್ಕೊಂಡಿದ್ದೆ ಗ್ರೇಟ್ ಸರಿ ಅಂದ್ಕೊಂಡು ಹೋಗ್ತಕ್ಕಂಥದ್ದು, ಗುಂಡಿಗೆ ಬೀಳ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಫ್ಯೂಚರಲ್ಲಿ ಬೀಳ್ತೀರಾ, ಸದ್ಯಕ್ಕೆ ಬೀಳಲ್ಲ. ಫ್ಯೂಚರಲ್ಲಿ ಸ್ವಲ್ಪ ಕೆಟ್ಟ ಆಲೋಚನೆಗಳಲ್ಲಿ ಏನಾರು ಇತ್ತು ಅಂದರೆ ದಯವಿಟ್ಟು ತೆಗೆದುಬಿಡಿ ಅಷ್ಟೇ. ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ, ನಿಮ್ದು ಈ ಥರ ಹಣೆಬರ ಇದೆ, ಕೆಟ್ಟ ಆಲೋಚನೆಗಳು ಹೋಯ್ತಾ ಒಳ್ಳೇದಾಗತ್ತೆ. ನೀವು ಅದನ್ನೇ ಬೆಳೆಸ್ಕೊಂಡು ಕೂತ್ಕೊಂಡ್ರೆ ಕೆಟ್ಟದಾಗೆ ಆಗುತ್ತೆ, ಯಾರೂ ತಪ್ಸೋಕ್ಕಾಗಲ್ಲ. ಕಲಿಯುಗದಲ್ಲಿ ಏನು ಅಂದರೆ, ಕಲಿ ರಾಜ ಎಲ್ಲರಿಗೂ ಗೊತ್ತು, ಕಲಿ ರಾಜ. ಕಲಿಯುಗ ಅಂತ ಅದಕ್ಕೆ ಹೆಸರಿರ್ತಕ್ಕಂಥದ್ದು. ಕಲಿಯ ಆಡಳಿತ ಪ್ಲಸ್ ಈ ಯುಗ, ಕಲಿಯುಗ. ಈ ಕಲಿಯುಗ ಕಲಿ ರಾಜ ಆಗಿರೋದ್ರಿಂದ ಇಲ್ಲಿ ದುಷ್ಟರ ಸಂಖ್ಯೆ ಜಾಸ್ತಿ. ಯಾಕೆಂದರೆ ಕಲಿನೇ ಕೆಟ್ಟವನು, ಅವನದೇ ಒಂದು ರಾಜ್ಯಭಾರ ಅಂದಾಗ ಅವನ ಥರನೇ ಉಟ್ಕೊಳ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ಹುಡ್ತಾರೆ, ಸಾಕಷ್ಟು ಜನ ಕೆಟ್ಟದಾಗಿ ಬೆಳೆಯೋಕ್ಕೆ ಹೋಗ್ತಾರೆ. ಬಟ್ ಭಗವಂತ ನಾಶ ಮಾಡೇ ಮಾಡ್ತಾನೆ, ಬಿಡಲ್ಲ. ಟೈಮ್ ಕೊಟ್ಟು ಫಿನಿಷ್ ಮಾಡ್ತಾನೆ. ಇಲ್ಲಿ ಯಾರಿಗೂ ಕೆಟ್ಟದ್ದು ಮಾಡೋಕ್ಕಾಗಲ್ಲ, ಒಳ್ಳೇದು ಮಾಡೋಕ್ಕಾಗಲ್ಲ. ಭಗವಂತ ಆಡಿಸ್ದಂಗೆ ಎಲ್ಲ ಆಡೋಕ್ಕಾಗೋದು ಜೀವನದಲ್ಲಿ. ಅದಕ್ಕೆ ಹೇಳ್ತಕ್ಕಂಥದ್ದು, ದುಷ್ಟರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ದುಷ್ಟರನ್ನ ಸದೆ ಬಡಿತಕ್ಕಂಥದ್ದೇ ಭಗವಂತನ ಕೆಲಸ. ಬೇರೆಯವ್ರ ಕೈಲೆಲ್ಲ ಆಗಲ್ಲ. ಯಾರು ಆ ಥರ ಹೋಗ್ತಾರೋ ಅವ್ರಿಗೆ ಕೆಟ್ಟದ್ದಾಗ್ಬಿಡುತ್ತೆ. ಸೊ ಕರ್ಮದ ರಹಸ್ಯದಲ್ಲಿ ತುಂಬಾ ಸೀಕ್ರೆಟ್ ಇದೆ ವೀಕ್ಷಕರೇ. ನಾವೇನೋ ಅಂದ್ಕೊಬಿಡ್ತೀವಿ ಜೀವನನ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ, ಸಾಧ್ಯನೇ ಇಲ್ಲ. ದೇವ್ರು ಅಂದ್ಕೊಂಡಂಗೆ ಆಗ್ತಕ್ಕಂಥದ್ದು. ಈಗ ನಾವು ಅಂದ್ಕೊಂಡಂಗೆ ಆಗೋದಿದ್ದರೆ ನಮಗೆ ಬೆನ್ಸ್ ಕಾರ್ ಬೇಕು ಅಂದಿದ ತಕ್ಷಣ ಬರಬೇಕು. ಯಾಕೆ ಬರಲ್ಲ? ಆವಾಗ ನನ್ನ ಹಣೆ ಬರದಲ್ಲಿಲ್ಲ ಅಂತೀರ. ಅಲ್ಲಿ ಥಿಂಕ್ ಮಾಡ್ತಾಯಿಲ್ಲ ಯಾರು, ದೇವ್ರು ನನಗೆ ಯಾಕೆ ಕೊಡ್ತಾಯಿಲ್ಲ, ನಾನೇನು ಕೊಟ್ಟಿದ್ದೀನಿ ಇಲ್ಲಿ, ನನ್ನ ಕೆಲಸ ಏನು? ಥಿಂಕ್ ಮಾಡಬೇಕು. ಅದನ್ನೇ ಜ್ಞಾನ ಅಂತ ಕರಿತೀವಿ. ನಮಗೊಂದು ಕ್ವಶನ್ ಹುಡ್ಕೋಬೇಕು ಜೀವನದಲ್ಲಿ. ಯಾವತ್ತು ಒಂದು ಕ್ವಶನ್ ಹುಡ್ಕೊಂಡ್ರೆ ನಾವು ಅದರಿಂದ ಬೀಳ್ತೀವಿ. ಇದೇನು ಅಂತ. ಆವಾಗಲೇ ಜ್ಞಾನ ಬರ್ತಕ್ಕಂಥದ್ದು. ನಮಗೇನು ಹುಡ್ಕೊತಾನೆ ಇಲ್ಲ ಪ್ರಶ್ನೆಗಳು, ನಾವೇನು ಹುಡುಕ್ತಾನೆ ಇಲ್ಲ ಅಂದರೆ ನಾವು ಅಜ್ಞಾನದಲ್ಲಿದ್ದೀವಿ ಅಂತ ಅರ್ಥ. ಅಜ್ಞಾನದಲ್ಲಿದ್ದೀವಿ ಅಂದರೆ ಮಹಾ ದೊಡ್ಡ ಪಾಪಗಳು ಮಾಡ್ತಾಯಿದ್ದೀವಿ ಅಂತ ಅರ್ಥ. ಸೊ ಅಜ್ಞಾನ ಮುಚ್ಚೋದಕ್ಕೇ ನಮಗೆ ಜ್ಞಾನ ಬೇಕು. ಒಳ್ಳೆ ಕರ್ಮ ಇರೋರಂತೂ, ಪುಣ್ಯ ಮಾಡ್ಕೊಂಡು ಯಾರು ಬಂದಿದ್ದೀರಾ ಅವರು ಈ ಧರ್ಮಾಚರಣೆಯನ್ನು ಅಳವಡಿಸ್ಕೊಂಡ್ರೆ ಬೇಗನೆ ಒಂದು ಒಳ್ಳೆ ಲೋಕ ಸಿಗ್ತಕ್ಕಂಥದ್ದು, ಭಗವಂತನ ಲೋಕ ಸಿಗ್ತಕ್ಕಂಥದ್ದು. ನೀವು ಪಾಪಿಗಳಾಗಿ ಹುಟ್ಟಿದಿರೋ ಜೀವನದಲ್ಲಿ ನಿಮ್ಮ ಜಾತಕನೇ ಹೇಳ್ಬಿಡುತ್ತೆ. ಬೇರೆ ದೇವಕ್ಕೆ ನಿಮ್ಮ ಜಾತಕದಲ್ಲಿರೋ ಕಾಂಬಿನೇಷನ್ ಹೇಳ್ಬಿಡುತ್ತೆ ನೀವೆಂಥವ್ರು ಅಂತ. ನಿಮ್ಮ ವ್ಯಕ್ತಿತ್ವನ ಇಂಚಿಂಚು ಬಿಚ್ಚಿಡುತ್ತೆ ನಿಮ್ಮ ಜಾತಕ. ಅದು ನೋಡ್ಕೊಂಡು ಚೇಂಜ್ ಆದರೆ ಅದು ಅದ್ಭುತ ಅಂತ ಹೇಳ್ಬೋದು. ಎಷ್ಟೋ ಜನ ಚೇಂಜ್ ಆಗಲ್ಲ, ಅದಕ್ಕೆ ಅದು ಪಾಪಗಳು ಅಂತ ಹೇಳೋದು. ನೀವು ಮಾಡಿರೋ ಪಾಪ ಅನುಭವಿಸೇ ತೀರಿಸ್ಬೇಕು. ಯಾರೇ ಆದರೂ ಅಷ್ಟೇ ಅನುಭವಿಸೇ ತೀರಿಸ್ಬೇಕು, ಬಿಡೋದಿಲ್ಲ. ಅದು ಪ್ರಾರಬ್ಧ ಇದೆಯಲ್ಲ, ಬಿಡೋದಿಲ್ಲ. ಬಟ್ ಒಳ್ಳೇದು ಪುಣ್ಯ ತೊಗೊಂಬಂದಿದ್ದೀರಾ, ಟಾಪಲ್ಲಿರ್ತೀರ ಜೀವನದಲ್ಲಿ. ಧರ್ಮಾಚರಣೆಲಿಲ್ಲ ಅಂದರೆ ಏನೂ ಸಿಗಲ್ಲ. ಅಲ್ಲಲ್ಲಿದ್ರಲ್ಲಿ ಸಿಗುತ್ತೆ, ಅದು ಹೋಗುತ್ತೆ ಅಷ್ಟೇ. ಓಕೆ, ಇಷ್ಟು ಒಂದು ಶುಕ್ರನ ಫಲ ನೋಡ್ಕೊಳ್ಳಿ. ಈ ಅಂತರ್ಭುಕ್ತಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಸೋದೆ. ದಶಾಭುಕ್ತಿ ತಿಳ್ಕೊಂಡಿರ್ತಾರೆ, ಅಂತರ್ಭುಕ್ತಿ ನೋಡೋಣ, ತಿಳಿಸೋ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ಶುಕ್ರನ ಫಲ ನೋಡ್ಕೊಳ್ಳಿ. ಇಷ್ಟು ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಭಗವಂತನಿಗರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.